ಸರ್ಕಾರ 1 ವರ್ಷ ಪೂರೈಸಿದ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಹಾಗೂ ಆ ಸುದ್ದಿಗೋಷ್ಠಿ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾರೆ. ಸಿದ್ದರಾಮಯ್ಯ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ವರ್ಷ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದಾರೆ. 1 ವರ್ಷದ ಸಾಧನೆ, ಸರ್ಕಾರದ ಮಜಲುಗಳನ್ನ ಸಂತಸದ ಮೂಲಕ ಹಂಚಿಕೊಂಡಿದ್ದಾರೆ ಹಾಗೂ ನಾವು ನುಡಿದಂತೆ ನುಡಿದಿದ್ದೇವೆ, ನಾವು ಏನೇನು ಆಶ್ವಾಸನೆಯನ್ನ ಕೊಟ್ಟುವ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. 2023 ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಜನತೆಗೆ ಮುಗಿಸಿದ್ದೇವೆ. ಅದರ ಜೊತೆಗೆ 5 ಪ್ರಮುಖ ವಾಗ್ದಾನಗಳನ್ನು ಕೂಡ ಜನರಿಗೆ ಮಾಡಿದ್ರು. ಆ 5 ವಾಗ್ದಾನಗಳನ್ನ 5 ಗ್ಯಾರಂಟಿಗಳು ಅಂತ ಹೇಳಿ ನಾವು ಕರೆದಿದ್ದೇವೆ. 5 ಗ್ಯಾರಂಟಿಗಳು ಅಂತ ಕರೆದಿದ್ದೇವೆ. ಆ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ನಾವು ಕೊಟ್ಟಿದ್ದಂತ ವಚನ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸ್ವಲ್ಪನೂ ಕೂಡ ವಿಳಂಬ ಮಾಡಲಿಲ್ಲ. 5 ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತೇವೆ ಅಂತ ಮಾತನ್ನ ನಾವು ಜನರಿಗೆ ಕೊಟ್ಟಿದ್ದೇವೆ. ನಾವು ಕಟೀಲವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಅವತ್ತೇ ನೇರವಾಗಿ ಕಟೀಲವ ಸ್ಟೇಡಿಯಂನಿಂದ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂಥ ಆದೇಶವನ್ನ ಮಾಡಿ, ಇದು ಮೇ 20, 2020. ಅದಾದ್ಮೇಲೆ ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು, ನಿಮಗೆಲ್ಲ ಗೊತ್ತಿದೆ 5 ಗ್ಯಾರಂಟಿಗಳು ಯಾವ್ಯಾವು ಅಂತಕ್ಕಂಥದ್ದು. ಒಂದು ಶಕ್ತಿ, 2ನೇದು ಅನ್ನಭಾಗ್ಯ, 3ನೇದು ಗೃಹಜ್ಯೋತಿ, 4ನೇದು ಗೃಹಲಕ್ಷ್ಮಿ, 5ನೇದು ಯುವ ನಿಧಿ. ಹೀಗೆ 5 ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡ್ತೇವೆ ಅಂತೇಳಿ ಆದೇಶ ಹೊರಡಿಸ್ತು. ಅದಾದ್ಮೇಲೆ ಜೂನ್ 11ನೇ ತಾರೀಕು 2020 ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ ಜಾರಿ ಕೊಟ್ಟು ಜೂನ್ 11. ಆಮೇಲೆ ಜುಲೈನಲ್ಲಿ 2 ಯೋಜನೆಗಳನ್ನ ಜಾರಿ ಕೊಟ್ಟು, ಒಂದು
ಕಳೆದೊಂದು ವರ್ಷದಿಂದ ರಾಜ್ಯದಲ್ಲಿ ಸರ್ವಾಂಗೀಣ ಪ್ರಗತಿಗೆ ಅವಿರತ ಶ್ರಮವನ್ನ ಕಾಂಗ್ರೆಸ್ ಸರ್ಕಾರ ವಹಿಸಿದೆ ಅನ್ನೋದು ಮುಖ್ಯಮಂತ್ರಿಗಳ ಮಾತಿನ ತಾತ್ಪರ್ಯ. ಹಾಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಹೇಗೆ ನಾವು ಮಾಡಿದ್ವಿ, ನಮ್ಮ ಬದ್ಧತೆಯನ್ನ ಹೇಗೆ ತೋರಿಸಿದ್ವಿ, ಕರ್ನಾಟಕದ ಮಾದರಿಯ ಅಭಿವೃದ್ಧಿಗೆ ಈಗ 1 ವರ್ಷ ಅನ್ನುವಂತಹ ಸಂತಸವನ್ನ ಕೂಡ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ 2023 ಮೇ 20ನೇ ತಾರೀಕು ತನ್ನ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆಗ್ಲಿಂದ ಈಗಿನ ತನಕ ಸರ್ಕಾರದ ಬದ್ಧತೆ ಹೇಗಿದೆ ಅನ್ನೋದನ್ನ ಒಂದೊಂದಾಗಿ ವಿವರಿಸ್ತಾ ಇದ್ದಾರೆ.